ಬಂಧುಗಳೇ, ಸೂಕ್ಷ್ಮವಾಗಿ ಈ ಒಂದು ವಿಡಿಯೋವನ್ನು ಗಮನಿಸಿ. ಯಾರು ಸೂಕ್ಷ್ಮವಾಗಿ ಈ ವಿಡಿಯೋ ಗಮನಿಸ್ತಾರೆ ಅವರಿಗೆ ಮಾತ್ರ ಇದು ಅರ್ಥ ಆಗೋದಕ್ಕೆ ಸಾಧ್ಯ. ಬಂಧುಗಳೇ, ನಾನು ಇವತ್ತು ಹೊರಟಿರೋದು ಗಿಲ್ಲಿ ಮತ್ತು ಕಾವ್ಯ ಅವರ ಲವ್ ಸ್ಟೋರಿ ಮುಂದುವರಿದಿದೆ ಅಂತಕ್ಕಂಥದ್ದನ್ನ. ಯಾವ ಆಧಾರದ ಮೇಲೆ ಹೇಳ್ತೀಯ ನೀನು ಇವರಿಬ್ರು ಲವ್ ಮಾಡ್ತಿದ್ದಾರೆ ಅಂತ? ಹೌದು ಬಂಧುಗಳೇ, ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮಗೇನೆ ಅರ್ಥ ಆಗುತ್ತದೆ. ನೋಡೋಣ ಬನ್ನಿ ಬಂಧುಗಳೇ. ಸ್ಪಾರ್ಕ್ಲರ್ ನವೀನ್, where we spark young minds. ಬಂಧುಗಳೇ, ನೀವೇನಾದರೂ ಗಿಲ್ಲಿ ಮತ್ತು ಕಾವ್ಯ ಅಭಿಮಾನಿಗಳಾಗಿದ್ರೆ ಖಂಡಿತವಾಗಿಯೂ ಕೂಡ ಇವರಿಬ್ಬರನ್ನ ಬಿಗ್ ಬಾಸ್ನ ಆರಂಭದಿಂದಲೂ ಕೂಡ ಸೂಕ್ಷ್ಮವಾಗಿ ಗಮನಿಸಿರ್ತೀರ. ಬಿಗ್ ಬಾಸ್ನ ಒಳಗೆ ಅವರ ನಡವಳಿಕೆಗಳು ಮತ್ತು ಅವರ ಅಭಿಪ್ರಾಯಗಳನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತೀರಾ. ಈ ಒಂದು ಬಿಗ್ ಬಾಸ್ನ ಒಳಗಿದ್ದಾಗ ಗಿಲ್ಲಿ ಮಾತ್ರ ಒನ್ ಸೈಡೆಡ್ ಆಗಿ ಎಲ್ಲ ಹೇಳ್ತಿದ್ದಾನೆ ಅನ್ನೋ ಥರ ಕಾಣ್ತಾ ಇತ್ತು. ಕಾವ್ಯ ಮಾತ್ರ ತುಂಬ ಸೂಕ್ಷ್ಮವಾಗಿದ್ರು. ಅವರಿಬ್ಬರ ನಡುವಿನ ಫ್ರೆಂಡ್ಶಿಪ್ಪು, ಬಾಂಧವ್ಯವಂತೂ ಸೂಕ್ಷ್ಮವಾಗಿ ಎಲ್ರಿಗೂ ಅರ್ಥವಾಗಿರುತ್ತೆ. ಹಾಗೇನೆ ಕೂಡ ಗಿಲ್ಲಿ ಕಾವ್ಯ ಜೋಡಿ ಆಗಬೇಕು ಅಂತ ಇದೇ ಅಭಿಪ್ರಾಯದಿಂದಾಗೆ ಎಲ್ಲರೂ ಕೂಡ ಅವರಿಗೆ ಹೇಳ್ತಾ ಇದ್ರು. ತದನಂತರ ಗಿಲ್ಲಿ ಬಿಗ್ ಬಾಸ್ ಗೆದ್ದಾಯಿತು. ಸರಣಿ ಕಾರ್ಯಕ್ರಮಗಳಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರು ಭಾಗವಹಿಸ್ತಾ ಇದ್ರು. ಅಲ್ಲೂ ಕೂಡ ಅವರು ಹೇಗೆ ನಡ್ಕೊಳ್ತಾ ಇದ್ರು, ಹೇಗೆಲ್ಲ ವರ್ತಿಸ್ತಾ ಇದ್ರು ಅನ್ನೋದನ್ನ ನಾವು ಖಂಡಿತವಾಗಿಯೂ ಗಮನಿಸಿದ್ದೇವೆ. ತುಂಬಾ ಬಾರಿ ನಾವೇನೇ ಹೇಳಿದ್ದೀವಿ, ಗಿಲ್ಲಿ ಕಾವ್ಯ ಅವರು ಲವ್ವಲ್ಲಿ ಬಿದ್ದಿದ್ದಾರೆ ಖಂಡಿತವಾಗಿಯೂ ಅಂತ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೇವೆ. ಆದರೆ ಈ ಬಾರಿ ಅತ್ಯುನ್ನತವಾದಂಥ ಒಂದು ಸಾಕ್ಷಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಹೌದಾ, ಅದೇನಪ್ಪ ಅಂತ ನಿಮಗೆ ಅನಿಸ್ತಿದೆಯಲ್ವಾ? ಚಿತ್ತರ ಅವಾರ್ಡ್ ಫಂಕ್ಷನ್ನಲ್ಲೇ ಇಬ್ರಿಗೂ ಕೂಡ ಪ್ರಶಸ್ತಿ ಬಂದಿರೋದು ಗೊತ್ತಿರೋ ವಿಚಾರ. ಇಬ್ಬರು ಕೂಡ ಮುಖಾಮುಖಿ ಆಗಿದ್ದಾರೆ. ಅಲ್ಲೇ ಅವರಿಬ್ಬರ ಸ್ಮೈಲು, ಮೀಟಾದ ರೀತಿ, ಜೊತೆಗೆ ಅವರ ಸಲಿಗೆಗಳನ್ನು ಗಮನಿಸಿರ್ತೀರಾ. ಯಾವುದೇ ಫಂಕ್ಷನ್ಗಳಲ್ಲಿ ಗಿಲ್ಲಿ ಕಾವ್ಯ ಮೀಟ್ ಆದರೆ ಒಂಥರ ಆತ್ಮೀಯತೆ ಇರ್ತಿತ್ತು, ಜೊತೆಗೆ ಒಂಥರ ಕ್ಲೋಸ್ನೆಸ್ ಕೂಡ ಇರ್ತಿತ್ತು. ಅಲ್ಲಿ ಯಾರಿಗೂ ಕೂಡ ಡೌಟ್ ಆಗಲಿ ಬರೋ ರೀತಿ ಇರ್ತಿರ್ಲಿಲ್ಲ. ಜೊತೆಗೆ ಮೊನ್ನೆ KR ಪೇಟೆಗೆ ಬಂದಾಗ ಕಾವ್ಯ ಗಿಲ್ಲಿ ಅವರ ಮನೆಗೆ ಭೇಟಿ ಕೊಟ್ಟಿದ್ರು. ಇಲ್ಲಿ ಒಂದು ಫೋಟೋ ಆಗಲಿ ವಿಡಿಯೋ ಆಗಲಿ ಇಬ್ಬರೂ ಕೂಡ ಹಂಚ್ಕೊಂಡಿಲ್ಲ. ಪಕ್ಕದ ಮನೆಯವರಿಗೆ ಮಾತ್ರ ಈ ವಿಷಯ ಗೊತ್ತಾಗಿದೆ. ಹೇಗೋ ಅವರು ಅರ್ಧಂಬರ್ಧ ಫೋಟೋಗಳನ್ನು ವಿಡಿಯೋಗಳನ್ನು ಶೇರ್ ಮಾಡ್ಕೊಂಡಿದ್ದನ್ನು ನಾವು ಗಮನಿಸಿದ್ದೇವೆ. ಅದನ್ನು ಗಮನಿಸಿ ಇದಕ್ಕೂ ಏನಯ್ಯ ಟ್ಯಾಲಿ ಅಂತ ಇದ್ರೆ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ಈ ಒಂದು ಕಾರ್ಯಕ್ರಮಗಳ ಬ್ಯುಸಿಯಲ್ಲಿರೋ ಗಿಲ್ಲಿ ಮತ್ತು ಕಾವ್ಯ ಎದುರು ಬದರಾಗಿದ್ದಾರೆ. ಗಿಲ್ಲಿ ಅವರನ್ನ ಮೀಟ್ ಆದ ನಂತರ ಕಾವ್ಯ ಅವರು ಕಣ್ಣಲ್ಲಿ ಸನ್ನೆ ಮಾಡಿ ನಂತರ ನಾಚಿ ತುಟಿಯನ್ನು ಕಚ್ಚಿಕೊಂಡಿದ್ದನ್ನು ಸೂಕ್ಷ್ಮವಾಗಿ ನಾವು ಗಮನಿಸಿದ್ದೇವೆ. ಇದು ಗಿಲ್ಲಿ ಮತ್ತು ಕಾವ್ಯ ಅಭಿಮಾನಿ ವರ್ಗದವರೆಲ್ಲರೂ ಸೂಕ್ಷ್ಮವಾಗಿ ಗಮನಿಸಿ ಹೇಳ್ತಾ ಇರೋದು, ಇಲ್ಲೇನೋ ಸಮಥಿಂಗ್ ಜೋರಾಗೆ ನಡೀತಾ ಇದೆ, ಜನಗಳಿಗೆ ಗೊತ್ತಾಗಬಾರ್ದು ಅಂತ ಇಬ್ರು ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ. ಇಬ್ರು ಕೂಡ ದೊಡ್ಡ ಕನಸುಗಳನ್ನ ಇಟ್ಕೊಂಡು ತಮ್ಮದೇ ಕೆರಿಯರ್ ಅನ್ನ ಕಟ್ಕೊಳ್ತಾ ಇದ್ದಾರೆ. ಇವರಿಗೆ ಗಾಸಿಪ್ ಆಗೋದು ಎಲ್ಲೂ ಕೂಡ ಇಷ್ಟ ಇಲ್ಲ. ಅಭಿಮಾನಿ ವರ್ಗದವರು ಯಾರೇ ಏನೇ ಹೇಳಿದ್ರು ಕೂಡ ಇಬ್ರು ಎಲ್ಲೂ ಕೂಡ ತಗಲಾಕೊಳ್ತಾ ಇಲ್ಲ. ಇವರಿಬ್ಬರಿಗೂ ಕೂಡ ಕೆರಿಯರ್ ಮುಖ್ಯ ಅಲ್ವೇನ್ರಿ? ಹಾಗಾಗಿ ಇಬ್ರು ಕೂಡ ಯಾವುದೇ ಗಾಸಿಪ್ಗೆ ಒಳಗಾಗದೆ ಅತ್ಯುತ್ತಮವಾದಂತಹ ಬ್ಯಾಲೆನ್ಸ್ ಅನ್ನ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ನಿಮಗೇನನ್ನಿಸ್ತಾ ಇದೆ ದಯವಿಟ್ಟು ಕಾಮೆಂಟ್ ಮಾಡಿ. ಇಲ್ಲಿ ಕಾವ್ಯ ಅವರು ನಿಜವಾಗ್ಲೂ ಲವ್ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದು ನಿಮಗೇನನ್ನಿಸ್ತಾ ಇದೆ? ನಿಮ್ಮ ಪ್ರಕಾರ ಇವರಿಬ್ಬರು ಕೂಡ ಬೆಸ್ಟ್ ಜೋಡಿ ಆಗಿದ್ದಾರೆ, ಜೊತೆಗೆ ಅವರು ನಮ್ಮನ್ನ ಎಂಟರ್ಟೈನ್ ಕೂಡ ಮಾಡ್ತಾ ಇದ್ದಾರೆ. ಇವರಿಬ್ಬರ ಸಂಬಂಧದ ಬಗ್ಗೆ ಮುಂದಿನ ದಿನದಲ್ಲಿ ಖಂಡಿತವಾಗಿಯೂ ಕೂಡ ನಮಗೆ ಅರ್ಥವಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ, ಹಾಗೇನೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು ಬಂಧುಗಳೇ.